ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ವರ್ಕ್ ಆಗೋದೇ ಎರಡು ವಿಚಾರಗಳು. ಏನನ್ನ ಹೇಳ್ತೀವಿ, ಹೇಳಿದ್ದನ್ನ ಹೇಗ್ ತೋರಿಸ್ತೀವಿ ಅಷ್ಟೇ. ಅದನ್ನ ಮೀರಿ ಕಥೆಗೇನ್ ಅಂತ ಪ್ರಾಮುಖ್ಯತೆ ಸಿಗೋದಿಲ್ಲ. ಒಂದ್ ವೇಳೆ ಸಿಕ್ಕಿದ್ರು ಅದು ಅರ್ಥ ಆಗದೆ ಇರೋ ಲೆವೆಲ್ಗೆಲ್ಲ ಆಳಕ್ಕಿಳಿಯೋದಿಲ್ಲ, ಅಷ್ಟು ಸ್ಪೇಸ್ ಕೂಡ ಇರಲ್ಲ. ಸೊ ಯಾವ್ದಕ್ಕೆ ಎಷ್ಟೇ ಹೋಲಿಕೆ ಇದ್ರೂ ಮ್ಯಾಟರ್ ಆಗೋದು ಎಕ್ಸಿಕ್ಯೂಷನ್ ಮಾತ್ರ. ಅಂಡ್ ಆ ಎಕ್ಸಿಕ್ಯೂಷನ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನ್ನಲ್ಲಂತೂ ಇದೆ. ಯುವ, ಇದು ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡ್ತಿರುವಂತ ಸಿನಿಮಾ. ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ. ಇದೇ ಮಾರ್ಚ್ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂತೂ ಇಂತೂ 8 ದಿನ ಮುಂಚಿತವಾಗಿ, ಅಂದ್ರೆ ಇವತ್ತು ಚಿತ್ರದ ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ಸೊ ಮಾತಾಡೋಣ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ. 3000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಫಸ್ಟ್ ಆಫ್ ಆಲ್, ಟ್ರೈಲರ್ ಬರೋದಕ್ಕೂ ಮುಂಚೆ ಟ್ರೈಲರ್ ಬಗ್ಗೆ ನಾನೊಂದಷ್ಟನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಲೈಕ್ ಫಾಸ್ಟ್ ಫೇಸ್ ಅಲ್ಲಿ ಎಡಿಟ್ ಮಾಡಿರ್ತಾರೆ, ಹೆವಿ ಆಕ್ಷನ್ಸ್ ಇಟ್ಟು BGM ಅಲ್ಲೇ ಎಲಿವೇಶನ್ಸ್ ಕೊಟ್ಟಿರ್ತಾರೆ, ರೆಫರೆನ್ಸಸ್ ಡೈಲಾಗ್ಸ್ ಭರ್ಜರಿ ಆಗಿರತ್ತೆ, ಹಾಗೆ ಹೀಗೆ ಅಂತ. ಬಟ್ ಆ ಟ್ರೈಲರ್ ಇದ್ದಂತ ಎಲ್ಲಾ ಎಕ್ಸ್ಪೆಕ್ಟೇಷನ್ಸ್ ನ ಸೈಡಿಗೆ ತಳ್ತಾ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟಿದೆ. ಇಷ್ಟ ಆಯ್ತು ನನಗಂತೂ. ಸ್ಪೆಷಲಿ ಇದರ ಟ್ರೈಲರ್ ಕಟ್. ಬುಕ್ ಮೈ ಶೋ ಸಿನಾಪ್ಸಿಸ್ ನೋಡಿದಾಗ ಅಲ್ಲಿ ಬರೀ ಕಾಲೇಜ್ ಸ್ಟೋರಿ ಅಂಡ್ ಗ್ಯಾಂಗ್ಸ್ಟರ್ ಡ್ರಾಮಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಂತೋಷ್ ಆನಂದರಾಮ್ ಅವರು ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಹೋಗಲ್ಲ ಅನ್ನೋದು ಯಾವಾಗ್ಲೂ ತಲೆಲಿತ್ತು. ಅಂಡ್ ಎಕ್ಸಾಕ್ಟ್ಲಿ ಅದೇ ತರ ಫ್ಯಾಮಿಲಿ ಡ್ರಾಮಾ, ಅಪ್ಪ ಮಗನ ಬಾಂಧವ್ಯ, ತಾನು ಪ್ರೀತಿಸಿರೋ ಹುಡುಗಿ, ತನ್ನ ಅಮ್ಮ, ಹೀಗೆ ಸುಮಾರು ವಿಚಾರಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೇನೆ ವಿದ್ಯೆ, ಜೀವನ ಕಲಿಸುವಂತ ಪಾಠ, ದುಡಿಮೆ, ಅಪ್ಪನ ಕಷ್ಟ ನೋವುಗಳು ಅನ್ನೋ ವಿಷಯಗಳಿಂದ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ ನಮ್ಮ ಡೈರೆಕ್ಟರ್ ಅವರು. ಅಂಡ್ ಅಫ್ಕೋರ್ಸ್ ಅದು ಅವರ ಟ್ರೇಡ್ ಮಾರ್ಕ್ ಎಲಿಮೆಂಟ್ ಕೂಡ ಹೌದು. ಇನ್ನು ಇಲ್ಲಿರೋ ಅಪ್ಪ ಮಗನ ಬಾಂಧವ್ಯ ಅದು ಸ್ವಲ್ಪ ಜೋರಾಗೇ ಇದೆ. ಆ ಟೆಂಪರ್ಮೆಂಟ್, ಅವರಿಬ್ರು ಮಧ್ಯೆ ನಡೆಯೋ ಕಾನ್ವರ್ಸೇಷನ್, ಅವನಲ್ಲಿರೋ ಹಠ. ಆಕ್ಚುಲಿ ಅವನಿಗಿಂತ ಅವನ ಕೈಯಲ್ಲಿರೋ ಸಿಗರೇಟ್ಗೆನೆ ಒಂಚೂರು ಜಾಸ್ತಿ ಆಟಿಟ್ಯೂಡ್. ಗ್ಯಾಪಲ್ಲಿ ಬರೋ ಒಂದೆರಡು ಫ್ರೇಮ್ಗಳಲ್ಲಿ ಹಾಕಿರೋ ಕಾಸ್ಟ್ಯೂಮ್ ಇಂದ ಹಿಡಿದು ಮ್ಯಾನರಿಸಂ ವರ್ಗೂ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿನೇ ನೆನಪಿಗೆ ಬಂತು. ಯಶ್ ಅವರಂತೂ ರಪ್ ಅಂತ ಪಾಸ್ ಆದ್ರು. ಪರವಾಗಿಲ್ಲ, ಎಕ್ಸಿಕ್ಯೂಷನ್ ಚೆನ್ನಾಗಿದ್ರೆ ಸಾಕು, ಮಿಕ್ಕಿದ್ದನ್ನ ಆಡಿಯನ್ಸೇ ನೋಡ್ಕೋತಾರೆ. ಇನ್ನು ಸ್ಟೋರಿ ವೈಸ್ ಬಂದ್ರೆ, ಯುವ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಮಂಗಳೂರು ಕಾಲೇಜಲ್ಲಿ ಓದ್ತಾ ಇರ್ತಾನೆ. ಆ ಸಮಯದಲ್ಲಿ ಇವನಿಗೂ ಅಲ್ಲಿರೋ ಲೋಕಲ್ ಸ್ಟೂಡೆಂಟ್ಸ್ಗೂ ಜಗಳ ಆಗಿ ನಂತರ ಅದು ದೊಡ್ಡ ಗ್ಯಾಂಗ್ ವಾರ್ ಆಗಿ ಬದಲಾಗ್ಬಿಡುತ್ತೆ. ದೊಡ್ಡ ದೊಡ್ಡ ರೌಡಿಗಳೆಲ್ಲ ಇನ್ವಾಲ್ವ್ ಆಗ್ಬೇಕಾಗತ್ತೆ. ನೆಕ್ಸ್ಟ್ ಅಪ್ಪನ ಜೊತೆ ಜಗಳ, ಆಮೇಲೆ ಮಂಗಳೂರಿಂದ ವಾಪಸ್ ಬೆಂಗಳೂರಿಗೆ ಬಂದು ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅಂಡ್ ಆಗ ಅವನಿಗೆ ತನ್ನ ಅಪ್ಪನ ಕಷ್ಟ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಇದು ಸಿನಿಮಾದ ಬೇಸಿಕ್ ಪ್ಲಾಟ್. ಈ ಪ್ರಾಸೆಸ್ ನಲ್ಲಿ ಯುವರತ್ನ ಅಂಡ್ ರಾಮಾಚಾರಿ ಎರಡೂ ಸಿನಿಮಾಗಳು ನೆನ್ಪಾಗ್ತಾನೆ ಹೋಗ್ತವೆ. ಬಟ್ ಅವುಗಳು ಈ ಸಿನಿಮಾ ಕೊಡೋ ಫೀಲ್ ನ ಹಾಳು ಮಾಡದೇ ಇದ್ರೆ ಸಾಕು. ಅಂಡ್ ಹೇಳಿದಿನಲ್ಲ, ನಾನಂತೂ ನಮ್ಮ ಡೈರೆಕ್ಟರ್ ಅವರ ಎಕ್ಸಿಕ್ಯೂಷನ್ ಮೇಲೆನೆ ನಂಬಿಕೆ ಇಟ್ಟಿದ್ದೀನಿ ಅಷ್ಟೇ. ಇನ್ನು ಪ್ರತಿ ಕಂಟೆಂಟ್ ಬಂದಾಗ್ಲೂ ನಾನು ಹೇಳ್ತಾನೆ ಹೋಗಿದ್ದೀನಿ, ಸಿನಿಮಾ ಟೆಕ್ನಿಕಲಿ ಸಖತ್ ಸಾಲಿಡ್ ಆಗಿ ಬಿಲ್ಡ್ ಆಗಿದೆ, ಒಂದೊಳ್ಳೆ ಮೇಕಿಂಗ್ ಕ್ವಾಲಿಟಿ ಕಾಣ್ತಾ ಇದೆ. ಸ್ಪೆಷಲಿ ಇದರ ಕಲರ್ ಗ್ರೇಡಿಂಗ್ ಅಂತೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ. ಇವನ್ ಅದು ಥಿಯೇಟ್ರಿಕಲಿ ಒಳ್ಳೆ ಫೀಲ್ ಕೂಡ ಕೊಡುತ್ತೆ. ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಆಲ್ಮೋಸ್ಟ್ ನರೇಷನ್ಗೆ ತಕ್ಕಾಗಿತ್ತು. ಅಂಡ್ ಒಳಗಡೆ ಡಿಫ್ರೆಂಟ್ ಫೀಲ್ ಅಂತೂ ಇದೆ. ಸೊ ನೋಡೋಣ ಅದು ಸಿನಿಮಾದಲ್ಲಿ ಹೇಗೆ ರೆಪ್ಲಿಕೇಟ್ ಆಗತ್ತೆ ಅಂತ. ಬಟ್ ಆಕ್ಚುಲ್ ಆಗಿ ಟ್ರೈಲರ್ ಅಲ್ಲಿ ಇನ್ನೂ ಒಳ್ಳೆ ಸ್ಕೋರಿಂಗ್ ಕೊಡಬೇಕಾಗಿತ್ತು ಅಜನೀಶ್ ಅವರು, ಸಾಕಾಗ್ಲಿಲ್ಲ ಇದು. ಈವನ್ ಡೈಲಾಗ್ಸು ಅಷ್ಟೇ ತುಂಬಾನೇ ಅಂಡರ್ವೆಲ್ಮಿಂಗ್ ಆಗಿತ್ತು. ಮೇ ಬಿ ಇರೋ ಬರೋ ಡೈಲಾಗ್ ಗಳನ್ನ, ಎಲಿವೇಶನ್ಸ್ ನ ಸಿನಿಮಾಗೋಸ್ಕರನೇ ಉಳಿಸ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಓಕೆ, ಅಟ್ಲೀಸ್ಟ್ ಅನ್ಕೊಂಡ್ ಹಾಗೆ ಅದನ್ನ ಸಿನಿಮಾದಲ್ಲಾದ್ರೂ ಚೆನ್ನಾಗಿ ಪ್ರೆಸೆಂಟ್ ಮಾಡಿರ್ಲಿ ಅಂತ ಕೇಳ್ಕೊತೀನಿ. ಸೊ ಒಟ್ನಲ್ಲಿ ಟ್ರೈಲರ್ ಅಂತೂ ಡೀಸೆಂಟ್ ಆಗಿದೆ, ನನಗಿಷ್ಟ ಆಯ್ತು. ಅಂಡ್ ಟೆಕ್ನಿಕಲಿ ವೆಲ್ ಮೇಡ್ ಅಂತ ಹೇಳ್ತೀನಿ. ಹಾಗೇನೆ ಇರೋ ವಿಷಯಗಳನ್ನೆಲ್ಲ ತೋರಿಸಿ ಇದು ಹೀಗೆ ಇರತ್ತೆ ಅಂತ ಹೇಳಿ ಆಡಿಯನ್ಸ್ ನ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು ಸಿನಿಮಾಗೆ, ಒಂದೊಳ್ಳೆ ವಿಚಾರ. ಬಟ್ ಯುವರತ್ನೂ ಬೇಡ, ರಾಮಾಚಾರಿನೂ ಬೇಡ, ಯುವ ಆಗಿನೇ ಎಸ್ಟಾಬ್ಲಿಷ್ ಆಗ್ಲಿ. ಆ ರೀತಿ ಆದ್ರೇನೆ ಅದಕ್ಕೊಂದು ಅರ್ಥ. ಆಲ್ಸೋ ಉಳಿದಿರೋದು ಕೇವಲ 8 ದಿನ. ಸೊ ಸಿನಿಮಾ ತಂಡ ಇದನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಪ್ರಮೋಟ್ ಮಾಡ್ಲಿ ಅಂತಾನೆ ಕೇಳ್ಕೊತೀನಿ. ಎನಿವೇಸ್, ಇಲ್ಲಿಗೆ ನನ್ನ ರಿವ್ಯೂ ಅಂತೂ ಮುಗೀತು. ಸೊ ಈಗ ಹೇಳಿ, ಆ ಲಾಸ್ಟ್ ಫ್ರೇಮ್ ನ ಎಷ್ಟು ಜನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರಿ ಅಂತ. ಇನ್ಫ್ಯಾಕ್ಟ್ ಮಂಗಳೂರು ಕಾಲೇಜು, ಆ ಬ್ಯಾಕ್ ಗ್ರೌಂಡು, ಇಲ್ಲಿರೋ ಸೆಟಪ್, ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಲಾಸ್ಟ್ ಫ್ರೇಮ್, ಆ ಫೋಟೋದಲ್ಲಿನೇ ಸುಮಾರು ವಿಷಯ ಇರೋ ಹಾಗಿದೆ. ನಿಮ್ಮ ಅನಾಲಿಸಿಸ್ ಏನು ಅನ್ನೋದನ್ನ ಕೆಳಗಡೆ ತಪ್ಪದೆ ಬರ್ದು ತಿಳಿಸ್ಬಿಡಿ. ಹಾಗೇನೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಷ್ಟಾಗತ್ತೋ ಅಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇನ್ನು ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಅಲ್ಲೂ ಕೂಡ ನಮ್ಮ ಪೇಜಸ್ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಖಂಡಿತ ಫಾಲೋ ಮಾಡಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.